ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲಿಂಗ್ ವ್ಲಾಗ್ಸ್. ಇವತ್ತು ನಾನು ನಮ್ಮ ಟ್ರಾವೆಲ್ ಬಗ್ಗೆ ಹೇಳ್ತೀನಿ. ಅಂದರೆ ನಮ್ಮ ಈ ವಾರದ ವೀಕೆಂಡ್ ಟ್ರಾವೆಲ್ ನಾವು ಎಲ್ಲಿಗೆ ಮಾಡಿದ್ವಿ ಅಂತ ಹೇಳ್ತೀನಿ. ನಾವು ಈ ವಾರ ಅಂದ್ಕೊಂಡ್ವಿ ನಮ್ಮ ಮಾವನವರ ಊರಿಗೆ ಹೋಗೋಣ ಅಂತ. ಯಾಕೆ ಅಂತಂದರೆ ನಾವಿರೋದು ಇವಾಗ ಸಿಟಿಯಲ್ಲಿ, ಆದ್ದರಿಂದ ಈ ವಾರ ನಮ್ಮ ಹಳ್ಳಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಇರುವಂತಹ ಈ ಜಾಗದಿಂದ ನಮ್ಮ ಹಳ್ಳಿಯಲ್ಲಿ ಏನು ಸ್ಪೆಷಲ್ ಹೇಳಿದ್ರೆ, ಅಲ್ಲಿ ನಮ್ಮ ಮಾವನವರ ಜಮೀನಿದೆ. ಅಲ್ಲಿ ಇರುವಂಥ ಬೆಳೆಗಳನ್ನ ನೋಡಿಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಹಾಗೆ ಏನು ಮಾಡಿದ್ವಿ, ಅಲ್ಲಿ ಯಾವ ಬೆಳೆ ಹಾಕಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಫ್ರೆಂಡ್ಸ್, ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಹೊಲದ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿ ಅವರು ಯಾರಾದರೂ ಬಂದರೆ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಶೆಡ್ ಮಾಡ್ಕೊಂಡಿದ್ದಾರೆ. ಅದು ಸ್ವಲ್ಪ ತುಂಬ ಹೈಟ್ ಕಡಿಮೆ ಇದರಿಂದ ನಾನು ಬಗ್ಕೊಂಡು ಹೋಗಬೇಕಾಯ್ತು. ಮುಂದೆ ಬಂದ ತಕ್ಷಣ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ ಫ್ರೆಂಡ್ಸ್, ಇದು ನಮ್ಮ ಒಂದು ಹೊಲ ಆಗಿದೆ. ಈ ಹೊಲದಲ್ಲಿ ನಾವು ಈ ವರ್ಷ ನಮ್ಮ ಮಾವನವರು ಶುಂಠಿ ಬೆಳೆಯನ್ನು ಹಾಕಿದ್ದಾರೆ. ಈ ವರ್ಷದಲ್ಲಿ ಶುಂಠಿ ತುಂಬಾ ಬೆಲೆ ಬಾಳ್ತಾ ಇರೋದ್ರಿಂದ ಶುಂಠಿ ಬೆಳೆಯನ್ನು ಹಾಕಿ ಅವರು ಮಾಡಿದ್ದಾರೆ. ಈ ವಿಡಿಯೋದ ಸ್ವಲ್ಪ ಸರಿಯಾಗಿ ಬಂದಿಲ್ಲ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಹೇಗೋ ಒಂದು ಹಾಕಿದ್ದೀನಿ. ನೆಕ್ಸ್ಟ್ ನೀವೀಗ ನೋಡ್ತಾ ಇರೋವಂಥ ಶುಂಠಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಗ್ರೀನರಿಯಾಗಿ ಬಂದಿದೆ. ಎಲ್ಲ ಗಿಡಗಳಲ್ಲೂ ಕೂಡ ತುಂಬಾ ಲೀವ್ಸ್ ಇತ್ತು. ಹಾಗೆ ಹೇಳಿದ್ರೆ ನಮ್ಮ ಸೈಡು ತುಂಬ ಚೆನ್ನಾಗಿದೆ ಅಂತ ಅರ್ಥ. ಈಗ ಇಲ್ಲಿ ನೋಡ್ತಾ ಇರೋದು ನೀವು ಮೆಣಸಿನ್ಕಾಯಿ. ನಾವು ಈ ವರ್ಷ 2 ಬೆಳೆಯನ್ನು ಹಾಕಿದ್ದೀವಿ, ಒಂದು ಶುಂಠಿ ಮತ್ತು ಮೆಣಸಿನ್ಕಾಯಿನ ನಮ್ಮ ಮಾವನ ಮನೆಯಲ್ಲಿ ತುಂಬ ರೆಗ್ಯುಲರಾಗಿ ಬೆಳೀತಾ ಇರ್ತಾರೆ. ಆದರೆ ಈ ವರ್ಷ ಸ್ಪೆಷಲಾಗಿ ಶುಂಠಿ ಹಾಕಿದ್ರು, ಅದಕ್ಕೆ ನಾವು ಹೋಗಿ ನೋಡಿದ್ವಿ. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೆಣಸಿನ್ಕಾಯಿ ಬರೋದ್ರಿಂದ ಅವರು ಅದನ್ನೆಲ್ಲ ಕಟಾವು ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅದಕ್ಕೆ ಮುಂಚೆ ನಾವು ಹೋಗಿ ನೋಡೋಣ ಅಂತ ನೋಡಿದ್ವಿ. ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್.